that ಅವ್ರಿಗೆ ಸ್ಪೆಸಿಫಿಕ್ ಹೇಳಿದ್ವಿ, ನಿಮ್ಮ ಸ್ಟ್ಯಾಂಡ್ ಏನು ಅಂತ ತಿಳಿಸಿ ಅಂತ ಅವ್ರಿಗೆ ಹೇಳಿದ್ದೆ. ವಾಟ್ ಈಸ್ ಯುವರ್ ಸ್ಟ್ಯಾಂಡ್, ವೆದರ್ ವಿ ಆರ್ ಬೌಂಡ್ ಟು ಡೂ ಇಟ್, ವೆದರ್ ವಿ ಆರ್ ಎಲಿಜಿಬಲ್ ಟು ಡೂ ಇಟ್. ನೀವು ಆಸ್ ಎ ಸೆಂಟ್ರಲ್ ಗೌರ್ಮೆಂಟು ನೀವು ಅದಕ್ಕೇನು ಸಂಬಂಧಪಟ್ಟಂಥ ಅಥಾರಿಟೀಸ್ಗೆ ಇದೆ ಅಪ್ರೈಸಲ್ ಮಾಡುವಂಥ ಅಪ್ರೈಸಲ್ ಮಾಡಬೇಕು ಎಲ್ಲ ಕೂಡ ಅದಕ್ಕೆ ಅವ್ರಿಗೆ ಒತ್ತಾಯವನ್ನು ಮಾಡಿದ್ದೇವೆ. ಅದಕ್ಕೆ ದೇ ಸೆಡ್ ದಟ್ ಯು ಪ್ಲೀಸ್ ಇನ್ಫಾರ್ಮ್ ಯುವರ್ ಸ್ಟ್ಯಾಂಡ್. ಅವ್ರು ಒಪ್ತಾ ಇರ್ಬೋದು, ನಮ್ಗೆ ಬೇಕು ಅನ್ಬೋದು, ಅವ್ರು ಬೇಡ ಅನ್ಬೋದು. ಬಟ್ ಆಸ್ ಎ ಇರಿಗೇಷನ್ ಮಿನಿಸ್ಟರ್ ಒಂದು ನ್ಯಾಯದ ಸ್ಥಾನದಲ್ಲಿ ಇಟ್ಕೊಂಡು ನೀವೇನು ಹೇಳಲಿಕ್ಕೆ ಸಾಧ್ಯನೋ ದಯವಿಟ್ಟು ಅದನ್ನು ನೀವು ಮಾಡಿ ಅಂತ ನಾವು ಹೇಳಿದ್ದೆ. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಡಿಮ್ಯಾಂಡ್ ನಿಮ್ಗೆ ಭಾಳ ಪೆಂಡಿಂಗ್ ಇದೆ ಸರ್, ಅವ್ರೇನಾದ್ರು ಕ್ಲಿಯರೆನ್ಸ್ ಕೊಡ್ತಿದ್ದಾರೆ ಹೇಗೆ? ನೋಡಿ, ನಾವು ಹೇಳಿದ್ದೇವೆ 6 ಜನ ಆ ಪ್ರಾಜೆಕ್ಟ್ಗೆ ಎಂಪಿಗಳು, ಅವ್ರದ್ದೇ ಪಾರ್ಟಿ ಎಂಪಿಗಳಿದ್ದಾರೆ. ಇಟ್ ಮೇ ಬಿ ತುಮಕೂರು, ಇಟ್ ಮೇ ಬಿ ಚಿತ್ರದುರ್ಗ, ಶಿವಮೊಗ್ಗ, ಎಲ್ಲ ಕಡೆನೂ ಅವ್ರದ್ದು ಎಂಪಿಸೇ ಭಾಳ ಜನ ಎಲ್ಲ ಇದ್ದಾರೆ. ಸೊ ಎಲ್ಲರಿಗೂ ಅನುಕೂಲ ಆಗ್ತದೆ. ಬೇಸಿಗೆ ಶುರು ಆಗ್ತದೆ ಸರ್, ನೀರಿನ ಸಂಗ್ರಹ ಡ್ಯಾಮ್ಗಳಲ್ಲಿ ಸಮಾಧಾನಕರವಾಗಿದೆಯಾ? ಕುಡಿಯೋ ನೀರಿಗೆ ಯಾರು ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ವ್ಯವಸಾಯಕ್ಕೆ ಸಂಬಂಧಪಟ್ಟಂತೂ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಅದಕ್ಕೆ ನಾನು ಭಾಳ ಮುಂಜಾಗ್ರತವಾಗಿ ಒಂದು ಲೆಜಿಸ್ಲೇಷನ್ ಕೂಡ ಮಿಸ್ಯೂಸ್ ಆಗಬಾರ್ದು ಅಂತ ತಂದಿದ್ದೆ. ಆಮೇಲೆ ಎತ್ತಿನೊಳೆ ಪ್ರಾಜೆಕ್ಟ್ ವಿಚಾರದಲ್ಲೂ ಕೂಡ ಪ್ರಸ್ತಾವನೆ ಮಾಡಿದ್ದೇನೆ. ಸೊ ಅದು ಕೂಡ ಪ್ರಪೋಸಲ್ಸ್ ಕೊಡ್ತೇನೆ. ಯಾಕೆಂದರೆ ಕೆಲವು ಡ್ರಿಂಕಿಂಗ್ ವಾಟ್ರು ಕೂಡ ಜಲಶಕ್ತಿ ವಿಚಾರದಲ್ಲಿ ಈ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನೇನಿದೆ ನೀವು ನಮಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಕೂಡ ಅದು ಕೂಡ ಪ್ರಸ್ತಾವನೆ ಮಾಡಿದೆ. And that too without any kind of directions from the water resource. Farmers are complaining that they would need water till the end of March. I am telling you, there is no identity here. There is no identity here. ನಾವು ಅವ್ರಿಗೆ ನೀರು ಕೊಡೋದು, ಅವರು ನಮ್ಗೆ ಸಹಾಯ ಮಾಡೋದು, ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ಅಕ್ಕಪಕ್ಕ ರಾಜ್ಯಗಳಲ್ಲಿ ಬೇಕಾದಷ್ಟು ನಮಗೂ ಅವ್ರಿಗೂ ಮೊದಲಿಂದನೂ ಕೊಟ್ಕೊಂಡು ಬಂದಿದ್ದೇವೆ. ಅವರು ನಮಗೆ ಕೆಲವು ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನಾನು ಎಮರ್ಜೆನ್ಸಿಗೆ 1 TMCಗೆ ರಿಲೀಸ್ ಮಾಡಿದ್ದೀನಿ. ದೇರ್ ಇಸ್ ನೋ ಅನ್ಅಫಿಷಿಯಲ್ ರಿಲೀಸ್. ಐ ಹ್ಯಾವ್ ಸೈನ್ಡ್ ದಿ ಪೇಪರ್ ಮೈಸೆಲ್ಫ್. ಅವರೆಲ್ಲ ಬಂದು, ಮಿನಿಸ್ಟರ್ಸ್ ಎಲ್ಲ ಬಂದು ಪರ್ಸನಲಾಗಿ ರಿಕ್ವೆಸ್ಟ್ ಮಾಡಿದರು. ಇರಿಗೇಷನ್ ಮಿನಿಸ್ಟ್ರು ಪರ್ಸನಲಾಗಿ ಮಾತಾಡಿದರು. ಸೊ ಅವರೆಲ್ಲ ಬಂದು ಪರಿಸ್ಥಿತಿನ ತಿಳ್ಕೊಂಡು ನಮ್ಮ ಬಾರ್ಡ್ರ್ ಏರಿಯಲ್ಲಿ ನಮ್ಮ ನೀರಿನ ಪರಿಸ್ಥಿತಿನ ಗಮನದಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಕೆಲವು ಕೊಟ್ಟಿದ್ದೀವಿ. ಅದರಲ್ಲೇನು ಎಮರ್ಜೆನ್ಸಿ ಕೆಲವು ಕ್ರಾಪ್ ಇರ್ಬೋದು, ಕುಡಿಯೋ ನೀರಿಗೆ ವಿ ಹ್ಯಾವ್ ಟು ಹೆಲ್ಪ್ ದೆಮ್, ವಿಲ್ ಹೆಲ್ಪ್ ದೆಮ್. ಅವ್ರಿಗೂ ಸಂಬಂಧ ಬಂದಲ್ಲಿ ನಮಗೂ ಬೇರೆ ಕಡೆ ಎಕ್ಸ್ಟ್ರಾ ರಿಲೀಸ್ ಮಾಡೋಂಥ ಸಂದರ್ಭದಲ್ಲಿ ಕೃಷ್ಣಾಗೆ ಅವರು ಕೂಡ ನಮ್ಗೆ ಸಹಾಯ ಮಾಡೋದಂಥ ದಾಖಲೆಗಳೆಲ್ಲ ಇದೆ. It is their duty to criticize. Whatever we do good, whatever we do anything, they are there to criticize. Otherwise there will not be any ಇದೇ ಇರಲ್ಲ. ಇನ್ನೇನೇ ಅದೆಲ್ಲ ನೋಡಿ ಯಾರೊಬ್ಬ ಹೇಳೋರು ಅಪೋಸಿಷನ್ ಇಟ್ಟು ಯಾವುದು MP ರಾಜೀನಾಮೆ ಕೊಡಬೇಕು ಅಂತ ಅವೆಲ್ಲ ಅವ್ರು ಹೇಳ್ತಾ ಇರ್ತಾರೆ ಎಲ್ಲರೂ ಬಂದು. ಕೂಡುದು ಅಂತ ಹೇಳಿ ಅವ್ರು ತೆಲಂಗಾಣದಲ್ಲಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕೊಂಡಿದ್ರು. ನೀವು ಅವ್ರಿಗೆ ನೀರು ಬಿಡೋದು ಎಷ್ಟು ಸರಿ? ನೋಡಪ್ಪ, ದಟ್ ಈಸ್ ವೈ ನಮ್ದು ಡಿಮ್ಯಾಂಡ್ ಇದೆ. ದಟ್ ಇಶ್ಯೂ ಇಸ್ ಇನ್ ದಟ್ ಈಸ್ ವೈ ಆ ಕೋರ್ಟ್ನ ನಾವು ಅವ್ರಿಗೆ ಕೋರ್ಟಲ್ಲಿ ನಮಗೆ ಒಂದು ಸ್ಪೆಸಿಫಿಕ್ ಸ್ಟ್ಯಾಂಡ್ ಬೇಕು ಅಂತ ನಾವು ಹೇಳಿದ್ದೇವೆ. ಡ್ಯಾಮ್ ಎತ್ತರ ಮಾಡೋದ್ರಿಂದ ಈಗಾಗಲೇ 524 ಕಟ್ಟಿದ್ದೀವಿ, ಕೆಲಸನ ಶುರು ಮಾಡಿದ್ದೀವಿ. ನೋಟಿಫಿಕೇಶನ್ ಆಗಬೇಕು. ಆ ನೋಟಿಫಿಕೇಶನ್ ಹಾಕೋಕ್ಕೆ ಅವರು ತಗರಲ್ಲಿ ಆಗ್ತಾ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾರೆ. ನೋಡಿಯಪ್ಪ, ಯಾರೋ ಅಪೇಕ್ಷಣೆ ಮಾಡ್ತಾರೆ. ನಮಗೆ ರಾಜ್ಯದ ಹಿತ ಮುಖ್ಯ, ರೈತರ ಹಿತ ಮುಖ್ಯ. ಮರ ತೆಗಿಬೇಡಿ, ಚಿಕ್ಕಿದನ್ನು ತೆಗಿಬೇಡಿ ರೋಡಲ್ಲಿ. ಅದೆಲ್ಲ ಒಂದು ಮರಕ್ಕೆ 4 ಮರ ನೆಡೋಣ. ಅದೆಲ್ಲ ವಿ ಕಾಂಟ್. ನಮ್ದೇನು ಸರ್ಕಾರದ ಒಂದು ಸ್ಕೀಮ್ಸ್ ಇದೆ, ಆ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ, ಒಂದು ರೋಡ್ ವೈಡ್ನಿಂಗ್ ಮಾಡ್ಬೇಕಾದ್ರೆ ನಾವೆಲ್ಲ ಪರಿಸರ ಮರ ಹೋಗ್ತದೆ, ಮರ ಹೊಸ್ದಾಗಿ ಆಗ್ತಾ ಇರ್ತೀವಿ. ಇನ್ನೊಂದು ವಿಚಾರ ಸರ್, ಅಫಿಷಿಯಲ್ ಆಗಿ ಎಷ್ಟು TMC ಕೇಳಿದ್ರ ಸರ್? ಗವರ್ಮೆಂಟ್ ಎಷ್ಟು ಕೇಳಿದೆ ನದಿ ಜೋಡಣೆ ವಿಚಾರಕ್ಕೆ?
ಈಗಿನ ಸ್ಟಿಲ್ ಅದ್ರ ಬಗ್ಗೆ ಒಂದು ಪ್ರಿಲಿಮಿನರಿ ಮೀಟಿಂಗ್ ಆಗ್ತಾ ಇದೆ. ಬಟ್ ನಮ್ದು ಏನು ಶೇರ್ ಇದೆ ಅಲ್ಲಿ ಅದು ಆದರೆ ಏನಾಗ್ತದೆ, ನಾವು ನಮ್ಮ ರಾಜ್ಯಕ್ಕೆ ಏನು ಬರಬೇಕು ಅಂತಿದೆ ನೋಡೋಣ. ಅದು ಫುಲ್ ಡೀಟೇಲ್ ಡಿಸ್ಕಷನ್ ಟೆಕ್ನಿಕಲ್ ರಿಪೋರ್ಟ್ ಬರಲಿ ಅದ್ರ ಬಗ್ಗೆ.